ಹಾಗೆ ಡಾಕ್ಟರ್ ಶಿವಕುಮಾರ್ ಸರ್ ಅವರು ಈಗ ಸನ್ಮಾನ್ಯ ಶ್ರೀ ಇವತ್ತೇನು ರಾಮನಗರ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ನಗರಸಭೆಗೂ ಮಿತಿ ಮೀರಿ ಇವತ್ತೇನು ರಾಮನಗರ ಜಿಲ್ಲೆಯಲ್ಲಾಗಿರ್ತಕ್ಕಂಥ ರಾಮನಗರ ನಗರಸಭೆಗೆ ಐತಿಹಾಸಿಕ ಒಂದು ದೃಶ್ಯವನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ಅಂದರೆ ಭಾರತ ಪ್ರಥಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಿರ್ತಕ್ಕಂಥ ಸಂವಿಧಾನದ ಪೀಠಿಗೆಯನ್ನು ನಗರಸಭೆಯ ಮುಂಭಾಗದಲ್ಲಿ ಅನಾವರಣ ಮಾಡಿರೋದು ಮತ್ತು ಬಾಬಾ ಸಾಹೇಬರ ಪುತ್ಥಳಿಯನ್ನು ಅನಾವರಣ ಮಾಡಿರೋದು ಇವತ್ತು ರಾಮನಗರ ಜಿಲ್ಲೆಯ ಐತಿಹಾಸಿಕ ಒಂದು ಚಿತ್ರಣಕ್ಕೆ ಸಾಕ್ಷಿಯಾಗಿದೆ. ಹಾಗಾಗಿ ಇಲ್ಲಿ ಬಂದಿರ್ತಕ್ಕಂಥ ಜನಸ್ತೋಮ ಕೂಡ ಈ ಒಂದು ಮೆಚ್ಚೆಯನ್ನು ಭಾಳ ಅಚ್ಚುಕಟ್ಟಾಗಿರೋದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ರಾಮನಗರ ನಗರಸಭೆಯ ಶೇಷಾದ್ರಿಯ ಶಶಿಯವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ನವೆಂಬರ್ 26ನೇ ದಿನದಂದು ಇವತ್ತು ರಾಮನಗರ ನಗರಸಭೆಯಲ್ಲಿ ನಮ್ಮ ಸಂವಿಧಾನ ಪೀಠಕ್ಕೆ ಮತ್ತು ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಭಾರತದ ಸಂವಿಧಾನ ಸಮರ್ಪಣಾ ದಿನದಂದು ರಾಮನಗರ ನಗರಸಭೆಯ ವತಿಯಿಂದ ಒಂದು ಅತ್ಯುತ್ತಮವಾದಂತಹ ಕೆಲಸವನ್ನು ನಗರಸಭೆ ಅಧ್ಯಕ್ಷರಾದಂಥ ಶೇಷಾದ್ರಿಯಣ್ಣ ಅವರ ನೇತೃತ್ವದಲ್ಲಿ ಸಂವಿಧಾನ ಪೀಠಿಕೆ ಹಾಗೂ ಬಾಬಾ ಸಾಹೇಬರ ಪುತ್ಥಳಿ ಅನಾವರಣವನ್ನು ಈ ಒಂದು ಆವರಣದಲ್ಲಿ ಒಂದು ಲೋಕಾರ್ಪಣೆ ಮಾಡಿದ್ದು ನಮಗೆ ಖುಷಿ ವಿಚಾರ. ಈ ಒಂದು ಸಂದರ್ಭದಲ್ಲಿ ನಾವು ಭಾಗಿಯಾಗೋದಕ್ಕೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಈ ಒಂದು ಕೆಲಸವನ್ನು ಮಾಡಿದಂಥ ನಗರಸಭೆ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಡದಿ ಮತ್ತು ಮುಟ್ಕಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ವಿಭಾಗದ ಉಪಾಧ್ಯಕ್ಷರನ್ನಾಗಿ ಶ್ಯಾಮಂಗಲ ಗ್ರಾಮದ ಗೋವಿಂದರಾಜರವರನ್ನು ಆಯ್ಕೆ ಮಾಡಲಾಗಿದೆ ಮತ್ತು ಇದೇ ಸಮಿತಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ರಾಮನಹಳ್ಳಿಯ ಸುರೇಶ್ ಪ್ರಿಯಪ್ಪರವರನ್ನು ಆಯ್ಕೆ ಮಾಡಲಾಗಿದೆ. ಅವರಿಬ್ಬರಿಗೂ ನಮ್ಮ ಪಕ್ಷದ ವತಿಯಿಂದ ಮತ್ತು ಮಾನ್ಯ ಶಾಸಕರಾದ ಮಲ್ಲಣ್ಣ ಕಡೆಯಿಂದ ಸ್ವಾಗತವನ್ನು ಕೋರುತ್ತಿದ್ದೇವೆ ಮತ್ತು ಅವರಿಬ್ಬರೂ ಕೂಡ ಪಕ್ಷದಲ್ಲಿ ಕೊಟ್ಟಿರುವ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿ ಪಕ್ಷ ಕಟ್ಟುವ ಸಂಘಟನೆಯನ್ನು ಮಾಡಬೇಕೆಂದು ಈ ಮೂಲಕ ಅವರಿಗೆ ತಿಳಿಸಲಾಗಿದೆ.